ಮಾಜಿ ಸಚಿವ ಶಾಸಕ ಮುನಿರತ್ನ ಶಾಸಕ ಸ್ಥಾನ ವಜಾಗೊಳಿಸಿ ಎಂದು ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಸಂಸದರಾದ ಜಿಸಿ ಚಂದ್ರಶೇಖರ್, ವಿಧಾನ ಪರಿಷತ್ ಸದಸ್ಯರಾದ ಸಲೀಂ ಅಹಮದ್ ರವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಕಾಂಗ್ರೆಸ್ ಪಕ್ಷದ ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮಾಜಿ ಸಚಿವ ಶಾಸಕ ಮುನಿರತ್ನರವರು ಮಹಿಳೆಯರ ಪೀಡಕ, ಜಾತಿ ನಿಂದನೆ ಮತ್ತು ಪ್ರಜೆಗಳ ವಿರೋಧಿತನ ನಿಲುವುಗಳಿಂದ ಕ್ರೂರ ಶಾಸಕ ಎಂಬ ಅಪಖ್ಯಾತಿ ಪಡೆದಿದ್ದಾರೆ. ಕೂಡಲೇ ಶಾಸಕ ಸ್ಥಾನದಿಂದ ಮುನಿರತ್ನರವರನ್ನು ವಜಾ ಮಾಡಬೇಕೆಂದು ಪ್ರತಿಭಟನೆಯಲ್ಲಿ ಆಗ್ರಹಿಸಿದರು. ನಮ್ಮ ಶಾಸಕರಾದ ಮುನಿರತ್ನವರು BJPದಲ್ಲಿದ್ದು ಅವರು ಇವತ್ತೆಲ್ಲ ಹೊರಗಡೆ ಬರ್ತಾ ಇದೆ. ಒಂದು ಲೈಂಗಿಕ ದೌರ್ಜನ್ಯ ಮತ್ತು ಧರ್ಮದ ಜಾತಿ ಬಗ್ಗೆ ಅದು ಸರಿಯಾಗಿ ಮಾತಾಡ್ದಂಗೆ, ಆಮೇಲೆ ಕ್ರೂರವಾಗಿ ಮಾತಾಡೋದು ಮತ್ತು ಲೈಫ್ ಥ್ರೆಟನಿಂಗ್ ಅಂತ ಭಯ ಬೀಳಿಸೋದು, ಇಂಥ ದೌರ್ಜನ್ಯಗಳು ಭಾಳಷ್ಟಿದ್ದಾವೆ ಮುನಿರತ್ನ ಮೇಲೆ. ಮತ್ತು ಅವರು ರಾಜರಾಜೇಶ್ವರಿ ನಗರ ಶಾಸಕರಾಗಿ ಅವರು ಈ ಕೆಲಸ ಏನು ಮಾಡಿದ್ದಾರೆ ಬೇಜವಾಬ್ದಾರಿ ಕೆಲಸ ಅಂತ ಹೇಳ್ಬೋದು. ಮತ್ತು ಇವತ್ತು ನಮ್ಮ ಪ್ರಜಾಪ್ರಭುತ್ವ ಅಡಿಯಲ್ಲಿ ನೋಡಿದರೆ ಅವರು ಒಳ್ಳೆ ಕೆಲಸಗಳು ಮಾಡಬೇಕಾಗಿತ್ತು, ಕಲ್ಯಾಣ ಕೆಲಸಗಳು ಮಾಡಬೇಕಾಗಿತ್ತು. ಜನರ ಮಧ್ಯೆ ಅವರು ಬಂದು ಒಳ್ಳೆ ಕೆಲಸ ಮಾಡೋದು ಬಿಟ್ಟು ಈ ಥರ ದೌರ್ಜನ್ಯಗಳು ಮತ್ತು ಎಷ್ಟೊಂದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ ಅವರು. ಇದೊಂದೇ ಅಲ್ಲ, ಇದಕ್ಕಿಂತ ಮುಂಚೆ ಕೂಡ ಭಾಳಷ್ಟು ಫ್ರಾಡ್, ಇಲ್ಲಿಗಲ್ ಆ್ಯಕ್ಟಿವಿಟೀಸ್, ಕರಪ್ಷನ್ನು ಅವರ ಮೇಲಿದೆ. ಹಾಗಾಗಿ ನಾವು ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಲಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಆಮೇಲೆ ಇದು ರಾಜ್ಯಾದ್ಯಂತ ನಾವು ಇನ್ನು ಮುಂದೆ ಮಾಡಬೇಕು. ಯಾಕಂದರೆ ಇಂಥ MLAನ ಒಂದು ಸ್ಪೆಸಿಮನ್ ಆಗಿ ಮಾಡಬೇಕು. ನಾವು ಇಡೀ ದೇಶದಲ್ಲಿ ಹೇಳಂಗೆ ಮಾಡಬೇಕು. ಈ ಥರ ನಡ್ಕೊಂಡ್ರೆ ಅವರಿಗೆ ಇದು ಜನರೇ ಅವರಿಗೆ ಒಂದು ತಕ್ಕ ಬುದ್ಧಿ ಕಳಿಸ್ತಾರೆ ಅಂತೇಳಿ. ಹಾಗಾಗಿ ಅವರನ್ನು ಇವತ್ತು ನಾವು ಎಲ್ಲರೂ ಖಂಡಿಸ್ತೀವಿ. ಮತ್ತು BJP ಕೂಡ ನಾವು ಏನು ಹೇಳೋದಂದರೆ ಅವ್ರನ್ನ ಇಮಿಡಿಯೇಟ್ಲಿ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಬೇಕು ಮತ್ತು ಅವರು MLA ಪದವಿಗೆ ಅವರು ರಿಸೈನ್ ಮಾಡಬೇಕಂಥೇಳಿ ಒಂದು ಪ್ರತಿಭಟನೆ. ಅವರು ಕಾಂಗ್ರೆಸ್ನಲ್ಲಿ ಇದ್ದಾಗ ಈ ಥರ ಯಾವ ನಮಗೆ ಹೊರಗಡೆ ಬಂದಿಲ್ಲ, ಬಯಲಾಗಿ ಬಂದಿಲ್ಲ. ಇವತ್ತು ವಿತ್ ಎವಿಡೆನ್ಸ್ ಬಂದಿದೆ. ಎವಿಡೆನ್ಸ್ ಇಂಪಾರ್ಟೆಂಟು. ಇವತ್ತು ಯಾರ ಹತ್ರ ಮಾತಾಡೋದಾಗಲಿ ಅದು ರೆಕಾರ್ಡಿಂಗ್ ಆಗಿದೆ ಮತ್ತು ಲೈಂಗಿಕ ದೌರ್ಜನ್ಯ ಕೂಡ FIR ಆಗಿದೆ. ಇದಕ್ಕೂ ದಾಖಲಾತಿಗಳು ಇದ್ದಾವೆ. ಸೊ ಇದು ಕಾಂಗ್ರೆಸ್ನಲ್ಲಿ ಇರುವಾಗ ಏನು ಇದ್ದಿಲ್ಲ. ಇದು ಏನು ತೋರಿಸುತ್ತಂದರೆ BJPದಲ್ಲಿ ಹೋದ್ಮೇಲೆ ಯಾವ ಥರ ಒಂದು ವ್ಯಕ್ತಿ ಒಂದು ಕೆಟ್ಟ ದಾರಿಯಲ್ಲಿ ಹೋಗ್ತಾನೆ ಅಂತೇಳಿ ಇದು ಒಂದು ಉದಾಹರಣೆ. ಕಾಂಗ್ರೆಸ್ನಲ್ಲಿ ನಮ್ಮದು ಶಿಸ್ತುಬದ್ಧ ಪಾರ್ಟಿ, ಡಿಸಿಪ್ಲಿನ್ ಇದೆ. ಆಮೇಲೆ ನಮ್ಮಲ್ಲಿ ಒಗ್ಗಟ್ಟಿರುತ್ತೆ ಮತ್ತು ಒಂದು ಚಾನಲ್ ಆಗಿ ನಾವು ನಡ್ಕೊತಾ ಇರೋದಂತೂ ಒಂದು ತರಬೇತಿಯನ್ನು ಕೊಡ್ತೀವಿ. ಆಮೇಲೆ ನಮ್ಮ ಕಾಂಗ್ರೆಸ್ದಲ್ಲಿ ನೋಡಿ, ಯಾವುದೇ ಆಗಲಿ, ಯಾರೇ ಮುಖಂಡರಾಗಲಿ, ಯಾರೇ ಶಾಸಕರಾಗಲಿ ಈ ಥರ ಯಾರೂ ಮಾತಾಡಿಲ್ಲ. ಹಿಂದಕ್ಕೂ ಮಾತಾಡಿಲ್ಲ, ಮುಂದಕ್ಕೂ ಮಾತಾಡಲ್ಲ. ಬಟ್ ಆದರೆ BJPದಲ್ಲಿ ಇದೊಂದು ಹ್ಯಾಬಿಟ್ ಆಗಿಬಿಟ್ಟಿದೆ. ಹ್ಯಾಬಿಚುವಲ್ ಅಫೆಂಡರ್ಸ್ ಅಂತ ಹೇಳ್ಬೋದು ಇವ್ರನ್ನ. BJPದಲ್ಲಿ ನೀವು ನೋಡಿ, ಪ್ರತಿ ಹೋಲ್ ಇಂಡಿಯಾದಲ್ಲಿ ಇದೆಲ್ಲ ಇಂಥವು ಮಾಡೋದು ಯಾರು? BJP ಮುಖಂಡರು, BJP ಅವರು. ಸೊ ಹಾಗಾಗಿ ಇದು ನಾನು ಇಲ್ಲಿ ಹೇಳ್ಬೇಕಂದ್ರೆ ಮುನಿರತ್ನವರು ಯಾವಾಗ BJPಗೆ ಹೋದ್ರು ಇಂಥವೆಲ್ಲ ಬಯಲಿಗೆ ಬಂದಿದ್ದು ಇವಾಗ ಬಂದಿದೆ ವಿತ್ ಎವಿಡೆನ್ಸ್. ಇವತ್ತು ಮಾಡಲೇಬೇಕು. ಯಾಕಂದರೆ ನಾವು ಜನರಾಗಿ ಮುಂದಕ್ಕೆ ಬರಬೇಕು. ನಾವು ಪ್ರತಿಭಟನೆ ಮಾಡದೆ ಮತ್ತು ಇನ್ನು ನಮ್ಮ ಧ್ವನಿ ಇನ್ನೂ ಶಕ್ತಿಯಾಗಿರಬೇಕು. ಮತ್ತು ಇದು ಎಲ್ಲ ಕಡೆ ಹೋಗಬೇಕಿದು. ಈವನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೂ ಗೊತ್ತಾಗಬೇಕು ಈ ಥರ ಒಬ್ಬ ದುಷ್ಟ MLA ಮುನಿರತ್ನ ಇದ್ದಾನೆ, ಈ ಥರ ಮಾಡ್ತಾ ಇದ್ದಾನೆ. ಜಾತಿ ಬಗ್ಗೆ, ಧರ್ಮದ ಬಗ್ಗೆ ಈ ಥರ ಮಾತಾಡೋದು ಇವೆಲ್ಲ ಸೂಕ್ತ ಅಲ್ಲ.